ಎದುರು ಮನೆ ಹುಡುಗನಿಂದ ಲೈಂಗಿಕ ಕಿರಿಕಿರಿ. ಅಸುನೀಗಿದ ಸುಂದರ ಹುಡುಗಿ ಅನುಪಮಾ. ಹಾನಗಲ್ ತಾಲೂಕಿನ ರಾಮತೀರ್ಥ ಹೊಸಕೊಪ್ಪ ಗ್ರಾಮದಲ್ಲಿ ನಡೆದ 20 ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿ ಅನುಪಮಾ ಸಾವಿನ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಾವಿನ ಹಿಂದೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದ್ದು, ಅಕ್ಷಯ್ ಎಂಬ ವಿವಾಹಿತ ಯುವಕನ ವಿರುದ್ಧ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಆತ ಅನುಪಮಾಳ ಮನೆ ಎದುರಿನ ನಿವಾಸಿಯಾಗಿದ್ದ ಎಂದು ತಿಳಿದು ಬಂದಿದೆ. ಮನೆಯಲ್ಲಿ ಯಾರೂ ಇಲ್ಲದಾಗ ಅನುಪಮಾಳಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ, ಅತ್ಯಾಚಾರಕ್ಕೆ ಯತ್ನಿಸಿದ್ದ ಹಾಗೂ ಅಶ್ಲೀಲ ಫೋಟೋ ವಿಡಿಯೋಗಳನ್ನು ತೋರಿಸಿ ಕಿರುಕುಳ ನೀಡುತ್ತಿದ್ದ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಕಿರುಕುಳದ ವಿಚಾರವನ್ನ ಅನುಪಮಾ ತನ್ನ ಅಕ್ಕನ ಬಳಿ ಹೇಳಿಕೊಂಡಿದ್ಲು ಎನ್ನಲಾಗಿದ್ದು, ಸಾವಿಗೂ ಮುನ್ನ ಅಕ್ಕ ತಂಗಿ ನಡೆಸಿದ ಸಂಭಾಷಣೆಯ ಆಡಿಯೋ ಕೂಡ ಲಭ್ಯವಾಗಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. ಅನುಪಮಾ ದರ್ಶನ್ ಎಂಬ ಯುವಕನನ್ನ ಪ್ರೀತಿಸುತ್ತಿದ್ಲು ಎನ್ನಲಾಗಿದ್ದು, ಈ ವಿಚಾರ 1 ವರ್ಷದ ಹಿಂದೆ ಕುಟುಂಬಕ್ಕೆ ತಿಳಿದಿತ್ತು. ಆದರೆ ಅಕ್ಷಯ್ ಆಗಾಗ ಮನೆಗೆ ಬರ್ತಿದ್ದ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸಾವಿರದ 1991ರಿಂದ ಗ್ರಾಹಕರ ಮನೆ ಮಾತಾಗಿದೆ ಬಿಲಾಲ್ ಚಿಕನ್. ಬಿಲಾಲ್ ಟ್ರೇಡಿಂಗ್ ಮತ್ತು ಹೋಲ್ಸೇಲ್ ರಿಟೇಲ್ ಕಂಪನಿ ಎಲ್ಲೆಡೆ ತಮ್ಮದೇ ಆದ ಛಾಪು ಮೂಡಿಸಿದೆ. ಶುಚಿ, ರುಚಿ ಮತ್ತು ತಾಜಾ ಚಿಕನ್ಗೆ ಇನ್ನೊಂದು ಹೆಸರೇ ಬಿಲಾಲ್ ಚಿಕನ್. ಬಾಗಲಕೋಟೆ, ವಿಜಯಪುರ, ರಾಯಚೂರು, ಗುಲ್ಬರ್ಗಾ ಜಿಲ್ಲೆಯ ವಿವಿಧೆಡೆ ಸುಮಾರು 35ರಿಂದ 40 ಬ್ರಾಂಚ್ಗಳನ್ನ ಹೊಂದಿದೆ. ಆಂಧ್ರ ಮತ್ತು ತೆಲಂಗಾಣ ರಾಜ್ಯಕ್ಕೂ ಗುಣಮಟ್ಟದ ಕೋಳಿ ಪೂರೈಕೆ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮ, ಪಾರ್ಟಿಗಳಿಗೂ ಉತ್ತಮ ಚಿಕನ್ ಹೋಲ್ಸೇಲ್ ದರದಲ್ಲಿ ಲಭ್ಯ. ಮುಧೋಳ ಜನರಿಗೂ ಅನೇಕ ವರ್ಷಗಳಿಂದ ಬಿಲಾಲ್ ಚಿಕನ್ ಅಂದ್ರೆ ಪಂಚಪ್ರಾಣ. ಕೇವಲ ಚಿಕನ್ ಅಲ್ಲದೆ ಗುಣಮಟ್ಟದ ಮೊಟ್ಟೆಗಳು, ಮೊಟ್ಟೆ ಇಡುವ ಕೋಳಿ ಕೂಡ ಮಾರಾಟ ಮಾಡಲಾಗುತ್ತೆ. ಶುಚಿಯಾದ ಚಿಕನ್, ಆರೋಗ್ಯಕರ ಜೀವನ. ಬಿಲಾಲ್ ಚಿಕನ್ ಜೊತೆ ಪ್ರತಿದಿನ. ಇದು ಕೇವಲ ಆಹಾರವಲ್ಲ, ಇದು ನಿಮ್ಮ ಜೀವನದ ಶೈಲಿ. ಹಿಂದೆ ಭೇಟಿ ಕೊಡಿ ಬಿಲಾಲ್ ಚಿಕನ್ ಸೆಂಟರ್ಗೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.